ಅಂತೂ ಇಂತೂ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯಪಾಲರಿಂದ ಅನುಮತಿಯನ್ನ ಪಡೆದು ಇವತ್ತು ಪಟ್ಟಾಭಿಷೇಕ ಕೂಡ ಆಗಿ ಹೋಗಿದೆ. ತಮಿಳುನಾಡಿನ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ನಾವು ಹೇಳ್ತಾ ಇರೋದು ಅಥವಾ ವಿಜಯ್ ಆ ಒಂದು ಸಂಗತಿಯಲ್ಲಿ ಸಕ್ಸಸ್ ಕಂಡಿದ್ದಾರೆ. ಬಟ್ ಮುಂಬರುವಂತ ದಿನಗಳಲ್ಲಿ ಒಳ್ಳೆ ಆಡಳಿತ ಕೊಡುವಂತ ನಿಟ್ಟಿನಲ್ಲಿ ಇರುವಂತ ಸವಾಲುಗಳು ಏನೇನು ಅನ್ನುವಂಥದ್ದು ಅವರಿಗೆ ಈಗಲೇ ಮನವರಿಕೆ ಆಗಿದೆ ಅನ್ನೋದು ಕಾಣ್ತಾ ಇದೆ. ಯಾಕಂತ ಅಂದ್ರೆ ಇವತ್ತು ಅವರು ಉಲ್ಲೇಖ ಮಾಡಿದಂಥದ್ದು ಏನು ಅಂತ ಅಂದ್ರೆ DMK ಸರ್ಕಾರ 10 ಲಕ್ಷ ಕೋಟಿಯಷ್ಟು ಸಾಲ ಇಟ್ಟು ಹೋಗಿದೆ, ನಮ್ಮ ಮೇಲೆ ಆ ಸಾಲದ ಹೊರೆಯನ್ನ ಇಟ್ಟು ಹೋಗಿದ್ದಾರೆ. ಅದನ್ನು ಮೀರಿ ಕೆಲಸ ಮಾಡಬೇಕು ಅಂತಂದರೆ ಭಾಳ ಕಷ್ಟವಾಗುತ್ತೆ, ಸ್ವಲ್ಪ ಸಂಯಮ ಇರಬೇಕು, ಸ್ವಲ್ಪ ಸಮಯ ನಮಗೆ ಕೊಡಬೇಕು ಅಂತ ಹೇಳ್ಕೊಂಡು ಇವತ್ತು ಅವರು ಬಹಿರಂಗವಾಗಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನಾನು ಅದಕ್ಕೆ ಹೇಳಿದ್ದು ಆರಂಭದಲ್ಲಿ ಸರ್ಕಾರ ನಡೆಸುವಂಥ ಕಷ್ಟ ಸವಾಲುಗಳು ಏನೇನು ಅನ್ನುವಂಥದ್ದು ಈಗ ಅವರಿಗೆ ಮನವರಿಕೆ ಆಗೋದಕ್ಕೆ ಗೊತ್ತಾಗ್ತಾ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ಇವತ್ತೇನೋ ಅವರು ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಅನುಮತಿ ಪಡೆಯುವಂಥ ನಿಟ್ಟಿನಲ್ಲಿ ಆ ರಾಜ್ಯಪಾಲರ ಜೊತೆ ತಿಕ್ಕಾಟನೋ ಮತ್ತೊಂದು ಭಾಳ ಸುದ್ದಿ ಆಯಿತು, ಅದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಹೌದು, ಆದರೆ ಇನ್ನು 3 ದಿನಗಳ ನಂತರದಲ್ಲಿ ಅವರು ಫ್ಲೋರ್ ಟೆಸ್ಟ್ಗೆ ಒಳಗಾಗಬೇಕಾಗುತ್ತೆ, ತನ್ನ ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತೆ. ಆ ಸವಾಲಿದೆ. ಅದರ ಜೊತೆಗೆ ಇವತ್ತು ತಮ್ಮ 3 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂಗೆ ಅಲ್ಲೇ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಹಿ ಹಾಕಿದಂಥ ಪ್ರಕ್ರಿಯೆ ಕೂಡ ನಡೀತು. ಬನ್ನಿ, ಇವತ್ತು ತಮಿಳುನಾಡಿನಲ್ಲಿ ವಿಜಯ್ ಪಟ್ಟಾಭಿಷೇಕ ಹೇಗೆ ನಡೀತು, ಅವ್ರು ಮುಂದಿರುವಂಥ ಸವಾಲುಗಳೇನೇನು, ಆಮೇಲೆ ಆ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಕೆಲ ಸಂಗತಿಗಳು ನಮ್ಮ ಕಣ್ಣಿಗೆ ಬೀಳ್ತಾ ಇದ್ವು. ಏನವು, ಬನ್ನಿ ರಿಪೋರ್ಟಲ್ಲಿ ನೋಡೋಣ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ್ ಇನ್ಮೇಲೆ ನಂದೇ ಹವಾ. This is a new beginning, a new era of a real secular social justice starts now. 24ನೇ ನೂತನ ಮುಖ್ಯಮಂತ್ರಿಯಾಗಿ ನಟ ವಿಜಯ್ ಪಟ್ಟಾಭಿಷೇಕ. ನನ್ನ ಗೆಲುವು ಅಲ್ಲ, ಇದು ಜನರ ಗೆಲುವು. ವಿಜಯ್ ಗರ್ಜನೆ. ಜೋಸೆಫ್ ವಿಜಯ್ ಆದ ನಾನು. ಸಿ ಜೋಸೆಫ್ ವಿಜಯ್ ಎನ್ನುಂ ನಾನ್. ತಮಿಳುನಾಡಿನಲ್ಲಿ ಹೊಸ ಯುಗಾರಂಭ ಆಗಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಕ್ರಾಂತಿ ಮಾಡಿರೋ TVK ಸಂಸ್ಥಾಪಕ ವಿಜಯ್ ಸಿಎಂ ಪಟ್ಟಕ್ಕೇರಿದ್ದಾರೆ. ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪಟ್ಟಾಭಿಷೇಕದ ಅದ್ಭುತ ಕ್ಷಣಕ್ಕೆ ಸಹಸ್ರಾರು ಮಂದಿ ಸಾಕ್ಷಿಯಾಗಿದ್ರು. ಸಿ ಜೋಸೆಫ್ ವಿಜಯ್ ಎನ್ನುಂ ನಾನ್. பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். ತಮಿಳುನಾಡಿನ ನೂತನ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ವಿಜಯ್ಗೆ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಪ್ರಮಾಣ ವಚನ ಬೋಧಿಸಿದ್ರು. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಭಾಗಿಯಾದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, TVK ಶಾಸಕರು, ಕಾಂಗ್ರೆಸ್, VCK ಹಾಗೂ ಎಡಪಕ್ಷಗಳ ಶಾಸಕರು, ವಿಜಯ್ ಕುಟುಂಬ ಸದಸ್ಯರು, ನಟಿ ತ್ರಿಷಾ ಸೇರಿದಂತೆ ಹಲವು ಗಣ್ಯರು ಭಾಗಿಯಾದ್ರು. ವೇದಿಕೆಯಲ್ಲಿ ರಾಹುಲ್ ಗಾಂಧಿ ಕೈ ಹಿಡಿದು TVK ವಿಜಯ್ ಒಗ್ಗಟ್ಟಿನ ಸಂದೇಶ ರವಾನೆ ಮಾಡಿದ್ರು. ಮಗ ಸಿಎಂ ಗಾದಿಗೆ ಏರೋ ಕ್ಷಣದಲ್ಲಿ ಭಾಗಿಯಾದ ಅಪ್ಪ ಚಂದ್ರಶೇಖರ್, ಅಮ್ಮ ಶೋಭಾ ಭಾವುಕರಾದ್ರು. ತಮಿಳುನಾಡಿನಲ್ಲಿ ಹೊಸ ಯುಗಾರಂಭವಾಗಿದೆ ಅಂತ ವಿಜಯ್ ಅಬ್ಬರದ ಭಾಷಣ ಮಾಡಿದ್ರು. This is a new beginning, a new era of a real secular social justice starts now. ಎಲ್ಲರೂ ಕಾನ್ಫಿಡೆಂಟ್ ಆಗಿರಿ, ಎಲ್ಲವೂ ಒಳ್ಳೆಯದೇ ಆಗುತ್ತೆ ಅಂತ ವಿಜಯ್ ತಮಿಳುನಾಡು ಜನರಿಗೆ ಭರವಸೆ ಕೊಟ್ರು. ಕಾನ್ಫಿಡೆಂಟ್ ಆಗಿರುங்க.
நல்லதே நடக்கும். வெற்றி நிச்சயம். மீண்டும் சந்திக்கும் வரை இல்ல மீண்டும் மீண்டும் சந்திப்போம். நன்றி, வணக்கம். ವಿಜಯ್ ಪದಗ್ರಹಣದಲ್ಲಿ ಗೆಳತಿ ತ್ರಿಷಾ ಎಲ್ಲರ ಗಮನ ಸೆಳೆದ್ರು. ಆಕಾಶ ನೀಲಿ ಬಣ್ಣದ ರೇಷ್ಮೆ ಸೀರೆಯುಟ್ಟು ತ್ರಿಷಾ ಎಂಟ್ರಿ ಆಗ್ತಿದ್ದಂತೆಯೇ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು, ಜೈಕಾರ ಹಾಕಿದ್ರು. ಈ ವೇಳೆ ತ್ರಿಷಾ ಅಭಿಮಾನಿಗಳತ್ತ ಕೈ ಬೀಸಿದ್ರು. ವಿಜಯ್ ಜೊತೆ ನೂತನ ಸಚಿವರಾಗಿ 9 ಮಂದಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಟಿವಿಕೆ ಶಾಸಕರಾದ ಬಸ್ಸಿ ಆನಂದ್, ಆಧವ್ ಅರ್ಜುನ್, ಡಾಕ್ಟರ್ ಅರುಣ್ ರಾಜ್, ಕೆಎ ಸೆಂಗೊಟ್ಟಯ್ಯನ್, ಪಿ ವೆಂಕಟರಮಣನ್, ಆರ್ ನಿರ್ಮಲ್ ಕುಮಾರ್, ರಾಜ್ ಮೋಹನ್, ಡಾಕ್ಟರ್ ಟಿಕೆ ಪ್ರಭು, ಎಸ್ ಕೀರ್ತನಾ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸಿ ಜೋಸೆಫ್ ವಿಜಯ್ ಎನ್ನುಂ ನಾನ್ ತಮಿಳುನಾಡಿನಲ್ಲಿ ವಿಜಯ್ ಟಿವಿಕೆ ಸರ್ಕಾರ ಏನೋ ರಚನೆ ಮಾಡಿದ್ದಾರೆ. ಆದರೆ ದೊಡ್ಡ ಸವಾಲೊಂದಿದೆ. ಮೇ 13ರೊಳಗೆ ಬಹುಮತ ಸಾಬೀತು ಮಾಡಬೇಕಿದೆ. ಒಟ್ಟು 120 ಶಾಸಕರ ಬೆಂಬಲ ವಿಜಯ್ಗೆ ಇದೆ. ಈಗಿರೋ ಶಾಸಕರ ಬೆಂಬಲ ಮುಂದೆಯೂ ಇದ್ರೆ ಯಾವ ಸಮಸ್ಯೆನೂ ಇಲ್ಲ. ಆರಾಮಾಗಿನೇ ಬಹುಮತ ಸಾಬೀತು ಮಾಡುವಲ್ಲಿ ಸಕ್ಸಸ್ ಆಗ್ತಾರೆ. ಆದರೆ ಒಂದು ವೇಳೆ ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡೋ ವೇಳೆ ಕೊನೆ ಕ್ಷಣದಲ್ಲಿ ಬೆಂಬಲ ಕೊಟ್ಟಿರೋ ಎಡಪಕ್ಷಗಳು ಉಲ್ಟಾ ಹೊಡೆದ್ರೆ ವಿಜಯ್ಗೆ ಮತ್ತಷ್ಟು ಕಷ್ಟವಾಗುತ್ತೆ. ಅದೇನೇ ಹೇಳಿ, ತಮಿಳುನಾಡಿನಲ್ಲಿ ವಿಜಯ್ ಸಿಎಂ ಆಗಿ ಪಟ್ಟಾಭಿಷೇಕ ಆಗಿದೆ. ಗಿಲ್ಲಿ ದರ್ಬಾರ್ ಶುರುವಾಗಿದ್ದು ಅಧಿಕೃತವಾಗಿ ಸಿನಿಮಾ ಸ್ಟೈಲ್ನಲ್ಲಿ ಸಿಎಂ ಕುರ್ಚಿಯಲ್ಲಿ ಆಸೀನರಾಗಿದ್ದಾರೆ. ಹರೀಶ್, ಟಿವಿ9 ಚೆನ್ನೈ.